ತಾಳ್ಮೆ ಕಟ್ಟೆ ಹೊಡಿಬಾರ್ದು. ನಾವು ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕು ಅಂತಂದೇಳಿ ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಸಹ ನೀವು ಹೇಳ್ದಂಗೆ, ಮಾನ್ಯ ಮಿತ್ರಗಳು ಹೇಳ್ದಂಗೆ, ನಾವು ಕೆಲಸ ನಿಲ್ಲಿಸ್ಬಿಟ್ಟು ನೆಕ್ಸ್ಟು ದೀಪಾವಳಿ ಆದಮೇಲೆ 1 ತಿಂಗಳು ಕಾಯ್ತೀವಿ. ನೆಕ್ಸ್ಟು ಕೆಲಸ ನಿಲ್ಲಿಸ್ಬಿಟ್ಟು ಎಲ್ಲ ಜಿಲ್ಲಾವಾರು ನಾವು ಸ್ಟ್ರೈಕ್ ಮಾಡಬೇಕು ಅಂತಂದೇಳಿ ನಾವು ಕಾರ್ಯಕಾರಿ ಸಮಿತಿನಲ್ಲಿ ಯೋಚನೆ ಮಾಡ್ತೀವಿ. ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಒಂದ್ ಕಡೆ RS ಗಲಾಟೆ, ಮತ್ತೊಂದು ಕಡೆ ಗುಂಡಿಗಾಂಡ ಅಂತರ, ಮತ್ತೊಂದು ಕಡೆ ಜಾತಿ ಸಮೀಕ್ಷೆ ಎನ್ನುವಂತ ಒಂದು ಕೋಲಾಹಲ. ಇವೆಲ್ಲರ ನಡುವೆ ಇದೀಗ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಮನೆಗೆ ಕಳಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಅತಿ ದೊಡ್ಡ ಒಂದು ಪಾಲುದಾರಿಕೆಯನ್ನು ಪಡ್ಕೊಂಡಂತ, ಅತಿ ದೊಡ್ಡ ಹೆಗ್ಗಳಿಕೆಯನ್ನು ಪಡ್ಕೊಂಡ ಒಂದು ಗುಂಪಿನವರು ಇದೀಗ ಸರ್ಕಾರದ ವಿರುದ್ಧ ತೆಗೆಬಿದ್ದಿದ್ದಾರೆ ಮತ್ತು ಸಿದ್ದರಾಮಯ್ಯನವರ ಆಪ್ತ ಸಚಿವರ ಮೇಲೆ ಮುಗಿಬಿದ್ದು ಅತ್ಯಂತ ದೊಡ್ಡ ಹಗರಣವನ್ನ ಈಗ ಬ್ಲಾಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಯಾವ ಆಪ್ತ ಮಂತ್ರಿಗೆ ಇದೀಗ ಕಂಟಕ ಶುರುವಾಗಿದೆ ಮತ್ತು ಆ ಆರೋಪವನ್ನು ಮಾಡಿದಂಥವ್ರು ಯಾರು ಮತ್ತು ಎಷ್ಟು ಕೋಟಿ ಹಗರಣ ಇದರ ಮೇಲಾಗಿದೆ, ಜೊತೆಗೆ ಸಿದ್ದು ಸರ್ಕಾರಕ್ಕೆ ಇದರಿಂದ ಏನಾದ್ರು ಸಮಸ್ಯೆ ಆಗತ್ತಾ, ಒಂದ್ ವೇಳೆ ಸಮಸ್ಯೆ ಆದ್ರೆ ಯಾರ ಮೇಲೆ ಸಮಸ್ಯೆ ಆಗುತ್ತೆ, ಮುಂದಿನ ಚುನಾವಣೆಗಳು ಇವೆಲ್ಲ ಯಾವ ತರದ ಒಂದು ತೊಂದರೆಗಳನ್ನು ಕೊಡುತ್ತೆ, ಯಾವ ಆಪ್ತ ಸಚಿವನ ಮೇಲೆ ಇದೀಗ ದೊಡ್ಡ ಬ್ಲಾಸ್ಟ್ ಸಿಡಿದೆದ್ದಿದೆ, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, 2019ರಿಂದ 2018ಕ್ಕೆ ಸಮ್ಮಿಶ್ರ ಸರ್ಕಾರ ಬರುತ್ತೆ. 2019ಕ್ಕೆ ಮತ್ತೆ ಬಿಜೆಪಿ ಅವರು ಸರ್ಕಾರ ಮಾಡ್ತಾರೆ. 2023ಕ್ಕೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಅಂದ್ರೆ ಕಾಂಗ್ರೆಸ್ ಪಡೆ ಸರಿಸುಮಾರು 136ಕ್ಕೂ ಹೆಚ್ಚು ಸೀಟ್ಗಳನ್ನ ಪಡ್ಕೊಂಡು ಅಧಿಕಾರಕ್ಕೆ ಬರುತ್ತೆ. ಆ ಅಧಿಕಾರಕ್ಕೆ ಬರುವಲ್ಲಿ ದೊಡ್ಡದಾದಂತಹ ಪ್ರಮುಖ ಪಾತ್ರ ವಹಿಸಿದಂತ 2 ವಿಚಾರಗಳು ಅದ್ಯಾವುದಂದ್ರೆ, ಒಂದು ಪಂಚ ಗ್ಯಾರಂಟಿ ಯೋಜನೆಗಳು, 5 ಗ್ಯಾರಂಟಿಗಳ ಮುಖಾಂತರ ನಾವು ನಿಮ್ಮ ಜೀವನವನ್ನ ಸಮೃದ್ಧಿ ಮಾಡ್ತೇವೆ ಅನ್ನುವಂತ ಒಂದು ವಿಷಯ. ಎರಡನೇದಾಗಿ ಸರ್ಕಾರದ ರಹಿತವಾದ ಅಂದ್ರೆ ಬೇರೆ ಒಂದು ಗುಂಪು, ಅಂದ್ರೆ ಈ ಗುತ್ತಿಗೆದಾರರು ಬಿಜೆಪಿಗೆ ಅತ್ಯಂತ ದೊಡ್ಡದಂತ ಹೊಡೆತ ಕೊಟ್ಟು 40% ಕಮಿಷನ್ ಎನ್ನುವಂತ ವಿಚಾರವನ್ನು ಹೇಳಿ ಸರ್ಕಾರಕ್ಕೆ ಮುಜುಗರ ತಂದು ಅದು ಕಾಂಗ್ರೆಸ್ಗೆ ಪರೋಕ್ಷವಾಗಿ ಹೆಲ್ಪ್ ಆಗಿತ್ತು ಮತ್ತು ಅದು ಒಂಥರ ಕಾಂಗ್ರೆಸ್ ಹೇಳಿ ಮಾಡಿಸಿದಂತ ರೀತಿಯಲ್ಲಿ ಇತ್ತು ಅನ್ನೋದು ಆವಾಗ ಅದು ಸ್ಪಷ್ಟವಾಗಿತ್ತು. ನೋಡಿ, 40% ಗುತ್ತಿಗೆದಾರರ 40% ಕಮಿಷನ್ ಸರ್ಕಾರ ಎನ್ನುವುದು ಇಡೀ ವಿರೋಧ ಪಕ್ಷವಾದಂತಹ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿಬಿದ್ದಿತ್ತು ಮತ್ತು ಪ್ರಚಾರದ ಹಂತದಲ್ಲಿ ಬಿಜೆಪಿ ಅಂದ್ರೆ 40% ಕಮಿಷನ್ ಕೊಡಲೇಬೇಕಾಗುತ್ತೆ. ಗುತ್ತಿಗೆದಾರರಿಗೆ ಏನಾದ್ರು ಗುತ್ತಿಗೆ ಸಂಕ್ಷನ್ ಮಾಡ್ಬೇಕಂದ್ರೆ ಅಥವಾ ಕಾಂಟ್ರಾಕ್ಟ್ ಸಂಕ್ಷನ್ ಮಾಡ್ಬೇಕಂದ್ರೆ 40% ಕಮಿಷನ್ ಕೊಟ್ಟರೆ ಮಾತ್ರ ಅದು ಯಾವುದೇ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಬೇರೆ ಇಲಾಖೆ ಇರ್ಬೋದು, ಯಾವುದಕ್ಕಾದ್ರೂ ಒಂದು ಕೆಲಸ ಆಗ್ಬೇಕಂದ್ರೆ 40% ರಿಟರ್ನ್ ಕೊಟ್ಟಾಗ ಮಾತ್ರ ಕೆಲಸ ಆಗತ್ತೆ ಅನ್ನುವಂತ ಆರೋಪ ಮಾಡಿತ್ತು. ಮತ್ತು PSC ಎನ್ನುವಂತ ಒಂದು ಕಾರ್ಯಕ್ರಮದ ಮುಖಾಂತರ ಜನರನ್ನ ಎಚ್ಚರಗೊಳಿಸುವಂತ ಒಂದು ವ್ಯವಸ್ಥೆ ಕೂಡ ಮಾಡಿತ್ತು. ಇದಕ್ಕೆ ಪರೋಕ್ಷವಾಗಿ ಹೆಲ್ಪ್ ಮಾಡಿದ್ದು ಅದ್ಯಾರಂದ್ರೆ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂತ ಕೆಂಪಣ್ಣ ಅವರು ಈಗಿಲ್ಲ. ಇದರ ಮುಂದುವರೆದ ಭಾಗವಾಗಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತಲ್ಲ, ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆದ್ರೂ ಕೂಡ ಗುತ್ತಿಗೆದಾರರಿಗೆ ಸರಿಯಾದ ಹಣ ಪಾವತಿ ಆಗ್ತಿಲ್ಲ, ಅವರು ಇನ್ವೆಸ್ಟ್ ಮಾಡಿದಂತ ಹಣ ಬರ್ತಾ ಇಲ್ಲ. ಹಾಗಾಗಿ ಅವರು ನೇಣು ಹಾಕಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಅನ್ನೋದು ಕೂಡ ಇದೀಗ ಗುತ್ತಿಗೆದಾರರ ಸಂಘದ ರಾಜ್ಯ ಅಧ್ಯಕ್ಷರಾಗಿರುವಂತಹ R ಮಂಜುನಾಥ್ ಅವರು ಸ್ಫೋಟಕವಾದಂತ ಬಾಂಬ್ ಅನ್ನು ಸಿಡಿಸಿದ್ದಾರೆ ಮತ್ತು ಒಬ್ಬ ಸಚಿವರ ಹೆಸರನ್ನು ಹೇಳಿ ಅಲ್ಲಿ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಿದೆ, ಆ ಭ್ರಷ್ಟಾಚಾರಕ್ಕೆ ನೇರವಾಗಿ ಪರೋಕ್ಷವಾಗಿ ಕಾರಣಕರ್ತರಾದಂಥವರು ಅವರ ಒಬ್ಬ ಸಲಹೆಗಾರ, ಅವರು ಕೂಡ ಭ್ರಷ್ಟ ಇಂಜಿನಿಯರ್ ಆಗಿದ್ದಂಥವ್ರು, ಜೊತೆಗೆ ಅವರ ಮೇಲೆ ಈಗಾಗಲೇ ಲೋಕಾಯುಕ್ತದಲ್ಲಿ ಕೇಸ್ ಕೂಡ ಇದೆ. ಅಂತ ಕೇಸ್ ಇರುವಂತ ಮತ್ತು ನಿವೃತ್ತಿಯಾಗಿರುವಂತ ಇಂಜಿನಿಯರ್ನ ಯಾಕೆ ಸರ್ಕಾರದ ಸಚಿವರೊಬ್ಬರು ತಮ್ಮ ಸಲಹೆಗಾರರಾಗಿ ಇಟ್ಕೊಂಡಿದ್ದಾರೆ, ಹಾಗಾಗಿ ಆ ಇಲಾಖೆಯಲ್ಲೂ ಕೂಡ ದೊಡ್ಡ ಭ್ರಷ್ಟಾಚಾರ ಆಗ್ತಿದೆ ಅನ್ನುವಂತ ಒಂದು ಸ್ಫೋಟಕ ಹೇಳಿಕೆಯನ್ನು R ಮಂಜುನಾಥ್ ಅವರು ಸಿದ್ದರಾಮಯ್ಯನವರ ಆಪ್ತ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಹೇಳಿದ್ದಾರೆ. ಅವ್ರು ಹೇಳ್ತಾ ಹೋಗ್ತಾರೆ, ನೋಡಿ, ವಸತಿ ಇಲಾಖೆಯಲ್ಲಿ ದೊಡ್ಡದಾದಂತ ಭ್ರಷ್ಟಾಚಾರ ಆಗ್ತಿದೆ, ಎಷ್ಟರ ಮಟ್ಟಿಗೆ ಅಂದ್ರೆ ವಸತಿ ಇಲಾಖೆಯನ್ನು ಹ್ಯಾಂಡಲ್ ಮಾಡ್ತಿದ್ದಂತವ್ರು ಅವರು ಜಮೀರ್ ಅಹಮದ್ ಖಾನ್ ಅವರು, ಅವರ ಇಲಾಖೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಆಪ್ತ ಸಲಹೆಗಾರರಾಗಿದ್ದಂತವ್ರು ನಿವೃತ್ತ ಇಂಜಿನಿಯರ್, ಅವರು ಭ್ರಷ್ಟ ಇಂಜಿನಿಯರ್ ಆಗಿರ್ತಾರೆ. ಯಾಕಂದ್ರೆ ಅವರ ಮೇಲೆ ಈಗಾಗಲೇ ಹಳೆಯ ಕೇಸ್ ಕೂಡ ಇದೆ, ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಕೂಡ ಇದೆ. ಆ ಕೇಸ್ ನಡೀತಾ ಇರುವಾಗಲೇ ಕೂಡ ಅವರು ನಿವೃತ್ತಿ ಕೂಡ ಆಗಿದ್ದಾರೆ. ಆದ್ರೂ ಕೂಡ ಯಾಕೆ ಒಬ್ಬ ಭ್ರಷ್ಟ ಇಂಜಿನಿಯರ್ ಅನ್ನ ಸಲಹೆಗಾರರಾಗಿ ಮಾಡ್ಕೊಂಡ್ರು? ನಾವೇನಾದ್ರೂ ಹೋಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರನ್ನ ಕೇಳಿದ್ರೆ ಅವರಿಗೆ ಮನೆಗೆ ಕಳಿಸ್ತೇನೆ, ನಿಕಾಲೆಂಗೆ ನಾಳೆಯಿಂದ ಬೇರೆ ತಗೊಳ್ತಾನೆ ಅನ್ನುವಂತ ಮಾತನ್ನು ಹೇಳ್ತಾರೆ ಹೊರತು ಆ ಭ್ರಷ್ಟ ಇಂಜಿನಿಯರ್ ಅನ್ನ ಅವರು ಇಲ್ಲಿ ತನಕ ಕಿತ್ತಾಕಿಲ್ಲ. ಅವ್ರ ಹೆಸರು ಬಾಲರಾಜ್ ಎನ್ನುವಂತ ಒಬ್ಬ ನಿವೃತ್ತ ಇಂಜಿನಿಯರ್ ಅನ್ನ ಯಾಕೆ ಇವರು ಆಪ್ತ ಸಲಹೆಗಾರರಾಗಿ ನೇಮಕ ಮಾಡ್ಕೊಂಡ್ರು?
ನಮ್ಮ ಕರ್ನಾಟಕದಲ್ಲಿ ಎಷ್ಟು ಒಳ್ಳೆ ಇಂಜಿನಿಯರ್ಸ್ ಇದ್ದಾರೆ, ಒಳ್ಳೊಳ್ಳೆ ಕ್ವಾಲಿಫೈಡ್ ಇಂಜಿನಿಯರ್ಸ್ ಅವರನ್ನ ಆಪ್ತ ಸಲಹೆಗಾರನ ನೇಮಿಸಿಕೊಂಡ್ರೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗ್ತಿತ್ತು. ನಾವು ಏನನ್ನೇ ಅಪ್ರೋಚ್ ಮಾಡಿದ್ರು ಕೂಡ ಅಲ್ಲಿ ಭ್ರಷ್ಟಾಚಾರ ಇರುತ್ತೆ ಅನ್ನುವಂತ ನೇರವಾದ ಆರೋಪವನ್ನು ಮಾಡಿದ್ರೆ ಮತ್ತು ಇದು ಸರ್ಕಾರಕ್ಕೆ ದೊಡ್ಡ ಕಂಟಕ ಕೂಡ ಆಗ್ತಾ ಬರ್ತಾ ಇದೆ. ನೋಡಿ, ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಣ ಪಾವತಿ ಮಾಡಬೇಕು ಸರ್ಕಾರ ಗುತ್ತಿಗೆದಾರರಿಗೆ ಅನ್ನುವಂತ ಒಂದು ವರದಿಯನ್ನು ಕೂಡ ಆರ್ ಮಂಜುನಾಥ್ ಅವರು ಕೊಟ್ಟಿದ್ದಾರೆ. ನೋಡಿ, ನೀರಾವರಿ ಇಲಾಖೆಯಲ್ಲಿ ಆದಂತ ಈ ಗುತ್ತಿಗೆದಾರರ ವಲಯದಲ್ಲಿ ಆದಂತ ಒಂದು ಕೆಲಸ ಇದೆಯಲ್ಲ, ಗುತ್ತಿಗೆದಾರರು ಮಾಡಿದಂತ ಕೆಲಸ ನೀರಾವರಿ ಇಲಾಖೆಯಲ್ಲಿ 12,000 ಕೋಟಿ ಬಾಕಿ ಇದೆ, ಸರ್ಕಾರ ಗುತ್ತಿಗೆದಾರರಿಗೆ ಕೊಡಬೇಕು. ಅದಾದ ನಂತರ PRD ಡಿಪಾರ್ಟ್ಮೆಂಟ್ ನಲ್ಲಿ 3,600 ಕೋಟಿ ಹಣ ಬಾಕಿ ಇದೆ, ಅದು ಕೂಡ ಪಾವತಿ ಆಗಿಲ್ಲ. ಕಾರ್ಮಿಕ ಇಲಾಖೆಯಲ್ಲಿ ಬರೋಬ್ಬರಿ 8,000 ಕೋಟಿಯಷ್ಟು ಹಣ ಬಾಕಿ ಇದೆ, ಅದು ಕೂಡ ಗುತ್ತಿಗೆದಾರರಿಗೆ ಪಾವತಿ ಆಗಿಲ್ಲ. ಹೌಸಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ 1,200 ಕೋಟಿ ಇದೆ. ಮಹಾತ್ಮ ಗಾಂಧಿ ಯೋಜನೆಯಲ್ಲಿ 1,600 ಕೋಟಿ ಬಾಕಿ ಇದೆ. ನಗರಾಭಿವೃದ್ಧಿ ಯೋಜನೆಯಲ್ಲಿ 2,000 ಕೋಟಿ ಬಾಕಿ ಹಣ ಇದೆ. ಸಣ್ಣ ನೀರಾವರಿ ಯೋಜನೆಯಲ್ಲಿ ಬರೋಬ್ಬರಿ 3,200 ಕೋಟಿ ಹಣ ಗುತ್ತಿಗೆದಾರರಿಗೆ ಪಾವತಿ ಆಗಬೇಕು. ಅಂದ್ರೆ ಗುತ್ತಿಗೆದಾರರಿಗೆ ಅದು ಟ್ರಾನ್ಸ್ಫರ್ ಆಗಬೇಕು. ಒಟ್ಟು ಸರಿಸುಮಾರು 33,000 ಕೋಟಿಯಷ್ಟು ಹಣ ಸರ್ಕಾರ ಗುತ್ತಿಗೆದಾರರಿಗೆ ಕೊಡಬೇಕಾಗಿದೆ. ಆದ್ರೆ ಗುತ್ತಿಗೆದಾರರಿಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಕೊಡ್ತಾ ಇಲ್ಲ. ಹೀಗಾಗಿ ಒಂದ್ ವೇಳೆ ನೀವು ನವೆಂಬರ್ ಮುಗಿಯೋದ್ರ ಒಳಗಡೆ ಏನಾದ್ರೂ ನಮಗೆ ಹಣ ಪಾವತಿ ಮಾಡಿಲ್ಲ ಅಂದ್ರೆ ನಾವು ನೇರವಾಗಿ ಕಾನೂನು ಹೋರಾಟಕ್ಕೆ ಇಳಿತೇವೆ. ಜೊತೆಗೆ ರಾಜ್ಯಪಾಲರಿಗೂ ಕೂಡ ನಾವು ದೂರನ್ನು ಕೊಡ್ತೇವೆ. ಹೀಗೆ ಮಾಡ್ತಿದೆ, ನಾವು ನೇಣು ಹಾಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂದ್ರೆ ನಾವು ಯಾವುದೋ ಚಿನ್ನವೋ ಬೇರೆ ಏನೋ ಜಾಗವನ್ನು ಅಡವಿಟ್ಟು ಹಣ ತಂದು ನಾವು ಕಾಂಟ್ರಾಕ್ಟ್ ಮಾಡಿಕೊಂಡು ಏನೋ ಚಿಕ್ಕ ಪುಟ್ಟ ಲಾಭ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು 33,000 ಕೋಟಿಯಷ್ಟು ಇನ್ವೆಸ್ಟ್ ಮಾಡಿದ್ದೇವೆ. ಆದ್ರೆ ಸರ್ಕಾರ ನಮಗೆ ಆ ಹಣವನ್ನು ಪಾವತಿ ಮಾಡಿಲ್ಲ. ನಾವೆಲ್ಲಿ ಹೋಗ್ಬೇಕು? ಬಡ್ಡಿ ತಂದು ನಾವು ಕೆಲಸವನ್ನು ಮಾಡಿರ್ತೇವೆ, ಬೇರೆ ಹಣದಿಂದ ಸಾಲ ಪಡೆದು ನಾವು ಕೆಲಸವನ್ನು ಮಾಡಿರ್ತೇವೆ. ಜೊತೆಗೆ ನಮ್ಮ ಕಾರ್ಮಿಕರಿಗೆ ಹಬ್ಬ ಬಂತಂದ್ರೆ ಏನಾದ್ರು ಗಿಫ್ಟ್ ಕೊಡ್ಬೇಕಾಗುತ್ತೆ, ಅದಕ್ಕೂ ಕೂಡ ಕೊಡ್ಲಿಕ್ಕಾಗದೆ ನಾವು ಹಬ್ಬ ಬಂತಂದ್ರೆ ಮುಖ ಮುಚ್ಕೊಂಡು ಅಡ್ಡಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ಮತ್ತು ಫೋನ್ ಕೂಡ ರಿಸೀವ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅಂತ ಒಂದು ಮರ್ಯಾದೆ ಗೇಡಿನ ಜೀವನವನ್ನು ನಾವು ಸಾಗಿಸ್ತಾ ಇದ್ದೀವಿ ಅನ್ನುವಂತ ಒಂದು ಬಹಿರಂಗವಾದ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ರಾಜ್ಯ ಕೈ ಉಸ್ತುವಾರಿಯಾಗಿರುವಂತಹ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರನ್ನು ಕೂಡ ನಾವು ಭೇಟಿ ಮಾಡಿ ಅವರಿಗೆ ನಮ್ಮ ಅಹವಾಲನ್ನು ಕೊಡ್ತೇವೆ. ಯಾವುದಕ್ಕೂ ಸ್ಪಂದನೆ ಆಗಲಿಲ್ಲ ಅಂದ್ರೆ ನಾವು ನೇರವಾಗಿ ಕಾನೂನು ಮೊರೆ ಹೋಗಬೇಕಾಗುತ್ತೆ ಮತ್ತು ಕಾನೂನಿನ ಮೂಲಕ ಎಲ್ಲದಕ್ಕೂ ಕೂಡ ತಕ್ಕದಂತ ಪಾಠ ಮತ್ತು ಶಿಕ್ಷೆಯನ್ನ ಕಲಿಸಬೇಕಾಗುತ್ತೆ ಅನ್ನುವಂತ ಸ್ಫೋಟಕ ಹೇಳಿಕೆಯನ್ನ ಆರ್ ಮಂಜುನಾಥ್ ಅವರು ಕೊಟ್ಟಿದ್ದಾರೆ. ಅವರ ಮುಖ್ಯ ಉದ್ದೇಶ ಎಷ್ಟೇ ನೋಡಿ, ನಮಗೆ 33,000 ಕೋಟಿ ಹಣ ಬರಬೇಕಾಗತ್ತೆ. ಈ ಇಂತಿಂತ ಇಲಾಖೆಯಲ್ಲಿ ನೀರಾವರಿ ಇಲಾಖೆಯಲ್ಲಿ 12,000 ಕೋಟಿ, PRD ಇಲಾಖೆಯಲ್ಲಿ 3,600 ಕೋಟಿ, ಕಾರ್ಮಿಕ ಇಲಾಖೆಯಲ್ಲಿ 8,000 ಕೋಟಿ, ಹೌಸಿಂಗ್ ಡಿಪಾರ್ಟ್ಮೆಂಟ್ ಯೋಜನೆಯಲ್ಲಿ 1,600 ಕೋಟಿ, ಮಹಾತ್ಮ ಗಾಂಧಿ ಯೋಜನೆಯಲ್ಲಿ 1,600 ಕೋಟಿ, ನಗರಾಭಿವೃದ್ಧಿ ಯೋಜನೆಯಲ್ಲಿ 2,000 ಕೋಟಿ ಮತ್ತು ಸಣ್ಣ ನೀರಾವರಿ ಯೋಜನೆಯಲ್ಲಿ ಆದಂತ ಕೆಲಸ 3,200 ಕೋಟಿ ಅಷ್ಟು ಕೆಲಸ ಆಗಿದೆ. ಟೋಟಲಿ 33,000 ಕೋಟಿ ಸರ್ಕಾರ ನಮ್ಮ ಗುತ್ತಿಗೆದಾರರಿಗೆ ಕೊಡಬೇಕು ಎನ್ನುವಂತ ನೇರವಾದ ಸವಾಲು ಹಾಕಿದರೆ, ಒಂದ್ ವೇಳೆ ನವೆಂಬರ್ ಅಂತ್ಯದ ವೇಳೆಗೆ ನೀವು ಹಣ ಪಾವತಿ ಮಾಡಲಿಲ್ಲ ಅಂದ್ರೆ ನಾವು ನೇರವಾಗಿ ರಾಜ್ಯಪಾಲರ ಹತ್ರ ದೂರು ಕೊಡ್ತೇವೆ ಮತ್ತು ಕೋರ್ಟ್ ಮುಖಾಂತರ ಮೊರೆ ಹೋಗಿ ನಾವು ಒಂದು ಕಾನೂನು ಕ್ರಮಕ್ಕೆ ಮುಂದಾಗ್ತೇವೆ. ಜೊತೆಗೆ ಅವ್ರು ಮಾಡಿದಂತ ಆರೋಪದಲ್ಲಿ ಮತ್ತೊಂದು ಆರೋಪ ಅಂದ್ರೆ ವಸತಿ ಇಲಾಖೆಯನ್ನ ಹ್ಯಾಂಡಲ್ ಮಾಡ್ತಿರುವಂತ ವಸತಿ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂತ ಜಮೀರ್ ಅಹಮದ್ ಖಾನ್ ಅವರು ಯಾಕೆ ನಿವೃತ್ತ ಇಂಜಿನಿಯರ್ ಆಗಿರುವಂತ ಬಾಲರಾಜ್ ಅವರನ್ನ ಅವ್ರ ಮೇಲೆ ಕೇಸಿದ್ರು ಕೂಡ, ಲೋಕಾಯುಕ್ತ ಠಾಣೆಯಲ್ಲಿ ಕೇಸಿದ್ರು ಕೂಡ ಯಾಕೆ ಅವರನ್ನ ಆಪ್ತ ಸಲಹೆಗಾರರಾಗಿ ಇಟ್ಕೊಂಡಿದ್ದಾರೆ? ಅವರು ಅತಿ ದೊಡ್ಡ ಭ್ರಷ್ಟರು. ಹಾಗಾಗಿ ಅವರ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗ್ತಿದೆ ಮತ್ತು ನೇರವಾಗಿ ಸರ್ಕಾರದ ಮೇಲೆ ಇವರು ಆರೋಪವನ್ನು ಮಾಡಿದ್ದಾರೆ ಆರ್ ಮಂಜುನಾಥ್ ಅವರು. ಹೀಗಾಗಿ ಸರ್ಕಾರಕ್ಕೆ ಒಂದು ಮುಜುಗರ ಅಂತ ಹೇಳ್ಬೋದು, ಸರ್ಕಾರಕ್ಕೆ ಒಂದು ಕಂಟಕ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಕೇಸಿದ್ರು ಕೂಡ, ಅವರ ಮೇಲೆ ಒಂದು ದೂರು ದಾಖಲಾಗಿದ್ರು ಕೂಡ, ಆ ಕೇಸ್ ನಡೀತಾ ಇದ್ರು ಕೂಡ ಯಾಕೆ ಅಂತವರನ್ನ ವಸತಿ ಇಲಾಖೆಯಲ್ಲಿ ಆಪ್ತ ಸಲಹೆಗಾರನಾಗಿ ನೇಮಕ ಮಾಡಿದ್ರು ಎನ್ನುವಂತ ಮಾಹಿತಿ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಆದ್ರೆ ಇನ್ನು ಮುಂದೆ ಇದನ್ನ ತಿಳ್ಕೊಂಡ ನಂತರ ವಸತಿ ಇಲಾಖೆಯಲ್ಲಿ ಆಪ್ತ ಸಲಹೆಗಾರರಾಗಿರುವಂತಹ ಬಾಲರಾಜ್ ಅವರನ್ನ ಅಲ್ಲಿಂದ ವಿಮುಕ್ತಿಗೊಳಿಸುವಂತ ಎಲ್ಲಾ ಸಾಧ್ಯತೆಗಳು ಇದ್ರೂ ಕೂಡ ಇದೀಗ ಸರ್ಕಾರಕ್ಕೆ ದೊಡ್ಡ ಕಂಟಕ ಅಂತ ಹೇಳ್ಬೋದು. 33,000 ಕೋಟಿ ಅದು ಸಣ್ಣ ಅಮೌಂಟ್ ಅಲ್ಲ. ಯಾಕಂದ್ರೆ ಈಗಾಗಲೇ 60,000 ಕೋಟಿಯಷ್ಟು ನಾವು ಗ್ಯಾರಂಟಿ ಯೋಜನೆಗಳಿಗೆ ಹಣ ಬೇಕಾಗುತ್ತೆ. ಅದು ಕೂಡ ಎಲ್ಲಿಂದ ಹೊಂದಿಸಬೇಕು, ಎಲ್ಲಿಂದ ತರಬೇಕು ಎನ್ನುವಂತ ಒಂದು ಲೆಕ್ಕಾಚಾರ ಇದ್ರೆ ಈಗಾಗಲೇ GST ಸರಳೀಕರಣದಿಂದ ಬರೋಬ್ಬರಿ 10,000 ಕೋಟಿಯಷ್ಟು ರಾಜ್ಯದ ಮೇಲೆ ಹೊರಬಿದ್ದಿದೆ. ಅದು ಸೇರಿ 70,000 ಕೋಟಿ ಆಯ್ತು. ಜೊತೆಗೆ ನಮ್ಮ ರಸ್ತೆ ಗುಂಡಿಗಳೆಲ್ಲ ಹೊಂಡ ಆಗ್ಬಿಟ್ಟಿದೆ, ಅದು ಬಾವಿ ಆಗ್ಬಿಟ್ಟಿದೆ, ಅದು ಸಮಾಧಿ ಆಗುವಂತ ಕೆಲಸ ಆಗ್ಬಿಟ್ಟಿದೆ. ಹಾಗಾಗಿ ಅದಕ್ಕೂ ಸರಿಸುಮಾರು 1,000 ಕೋಟಿಯನ್ನು ಈಗ ರಿಲೀಸ್ ಮಾಡಿದ್ರೆ, ಅಂದ್ರೆ ಸ್ವಲ್ಪ ಮಣ್ಣನ್ನು ಹಾಕುವ ಸಲುವಾಗಿ ಸ್ವಲ್ಪ 1,000 ಕೋಟಿಯ ಹಣವನ್ನು ರಿಲೀಸ್ ಮಾಡಿದರೆ ಈಗ ಮಳೆ ಕಡಿಮೆ ಆಗ್ತಿಲ್ಲ. ಆದ್ರೆ ಇಡೀ ದೇಶದಲ್ಲಿ ನಮ್ಮ ಗುಂಡಿ ಗಂಡಾಂತರ ದೊಡ್ಡ ಕಿಚ್ಚನ್ನು ಎಪ್ಪಿಸಿದೆ ಮತ್ತು ಸರಿಸುಮಾರು 1,30,30,000 ಕೋಟಿಯ ಬಂಡವಾಳ ಹೂಡ್ತಾ ಇರುವಂತ ಗೂಗಲ್ AI ಹಬ್ ಈಗ ವಿಶಾಖಪಟ್ಟಣಕ್ಕೆ ಬಂದ್ಬಿಟ್ಟಿದೆ. ಅದು ಕೂಡ ರಾಜ್ಯದಲ್ಲಿ ಜನ ಆಕ್ರೋಶವನ್ನ ಎಪ್ಪಿಸಿದೆ.
ಜೊತೆಗೆ ಈಗಾಗಲೇ ಹೇಳಿದಂಗೆ 60,000 ಕೋಟಿ ಗ್ಯಾರಂಟಿಗಳಿಗೆ GST ಸರಳೀಕರಣದಿಂದ 10,000 ಕೋಟಿ ಎಕ್ಸ್ಟ್ರಾ, ಅಲ್ಲಿ 70,000 ಕೋಟಿ ಆಯ್ತು. ಜೊತೆಗೆ 33,000 ಕೋಟಿ ಗುತ್ತಿಗೆದಾರರಿಗೆ ಕೊಡಬೇಕಂದ್ರೆ ಸರಿ ಸುಮಾರು 1 ಲಕ್ಷ ಕೋಟಿಯಷ್ಟು ಹಣ ಬೇಕಾಗುತ್ತೆ ಸರ್ಕಾರಕ್ಕೆ. ಎಲ್ಲಿಂದ ತರ್ತಾರೆ ಸರ್ಕಾರ? ಈಗಾಗಲೇ DCM ಆಗಿರುವಂತಹ DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು, ಗ್ಯಾರಂಟಿ ಯೋಜನೆ ನಾವು ತಿಂಗಳ ಕೊಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ನಾವು ಬೇರೆ ಬೇರೆ ಕಾರ್ಯಕ್ಕೆ ಅಥವಾ ಗುತ್ತಿಗೆದಾರರಿಗೂ ಕೂಡ ನಾವು ಹಣ ಬಂದಾಗ ಮಾತ್ರ ಕೊಡ್ತೇವೆ, ಅವರಿಗೂ ಕೂಡ ನಾವು ಕೊಡ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ನಾವು ತಿಂಗಳು ಪ್ರತಿ ತಿಂಗಳು ಇಷ್ಟೇ ತಾರೀಕಿಗೆ ಕೊಡ್ತೀವಿ ಅಂತ ಹೇಳಲಿಕ್ಕೆ ಆಗಲ್ಲ ಎನ್ನುವಂತ ಮಾತನ್ನು ಕೇಳಿದ್ದಾರೆ. ನೋಡ್ತಾ ಇದ್ರೆ ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿದ್ರೆ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಬರ್ತಾ ಇರಲಿಲ್ಲ ಅನ್ನೋದು ಕೂಡ ಸರ್ಕಾರ ಮನದಟ್ಟನ್ನು ಮಾಡ್ಕೊಳ್ಬೇಕಾಗಿದೆ. ಮತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ 2028 ಚುನಾವಣೆ ಇದೆಯಲ್ಲ, ಅದು ಬಹು ದೊಡ್ಡ ಸಂಕಷ್ಟವಾಗಿ ಕಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದ್ರೆ ಸರ್ಕಾರ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಗುತ್ತಿಗೆದಾರರು ತಿರುಗಿಬಿದ್ರೆ ಮತ್ತೆ ಅದು ಕಾಂಗ್ರೆಸ್ಗೆ ಹೊಡೆತವಾಗುತ್ತೆ, ಕಾಂಗ್ರೆಸ್ಗೆ ಅತಿ ದೊಡ್ಡ ಹೊಡೆತ ಆಗುತ್ತೆ. ಜೊತೆಗೆ ಇವೆಲ್ಲವನ್ನ ತೇಪೆಚ್ಚುವ ಕಾರ್ಯವಾಗಿ RSS ಬ್ಯಾನ್ ಆಗ್ಲಿ ಅಥವಾ ಗುಂಡಿಗಂಡಾಂತರದಾಗ್ಲಿ ಅಥವಾ ವೈಯಕ್ತಿಕ ವಿಚಾರದ ಭದ್ರತೆಯನ್ನ ಹಿಂಪಡೆಕೊಳ್ಳುವಂತ ವಿಚಾರವಾಗ್ಲಿ, ಇವೆಲ್ಲವೂ ಕೂಡ ತೇಪೆಚ್ಚುವಂತ ಕೆಲಸ ಆಗ್ತಾ ಇದೆಯೇ ಹೊರತು ಇಲ್ಲಿ ನೇರವಾಗಿ ಅಭಿವೃದ್ಧಿ ಕೆಲಸ 0 ಅನ್ನೋದು ಕೂಡ ಇದೀಗ ಆರ್ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಜಮೀರ್ ಅನ್ನೋರು ಈಗ ವಸತಿ ಮತ್ತು ಹೋಮ್ ಹೌಸಿಂಗ್ ಇದೆಯಲ್ಲ, ಅಲ್ಲೂ ಅಷ್ಟೇ ನಾವು ಹೋಗಿ ಕಾಂಟ್ರಾಕ್ಟರ್ಗಳೆಲ್ಲ ಚರ್ಚೆ ಮಾಡಿದ್ವಿ. ಅವರು ಆಯಿತು ನಾವು ಮಾಡ್ತೀವಿ ವಿಲ್ ಡೂ ಇಟ್ ಕರೆಂಗೆ ಅಂತ ಅಂದು ಅವ್ರು ಏನು ಗೊತ್ತಾ, ಅಲ್ಲಿ ಬಾಲರಾಜು ಅಂತಂದೇಳಿ ತಾವು ದಯಮಾಡಿ ನೋಟ್ ಮಾಡ್ಕೊಳ್ಳಿ, ಬಾಲರಾಜು ಅಂತಂದೇಳಿ ರಿಟೈರ್ಡ್ ಆಫೀಸರ್ನ ಇಟ್ಕೊಂಡಿದ್ದಾರೆ. ನಾವೆಲ್ಲರೂ ಹೇಳಿದ್ವಿ ಅವ್ರು ಬೇಡಪ್ಪ, ಅವ್ರು ಸರಿ ಇಲ್ಲ, ಅವ್ರದ್ದು ಹಿನ್ನೆಲೆ ಸರಿ ಇಲ್ಲ, ಅವರು ಸುಮಾರು ಸರಿ ಹಿಂಗೆ ನಮ್ಮ ಭ್ರಷ್ಟಾಚಾರಕ್ಕೆ ಆಸ್ಪದ ಆಗುತ್ತೆ, ಅವ್ರು ಬೇಡ ತೆಗೀರಿ ಅಂದರೆ ಕರಂಗೆ ಕಲ್ಸೆ ನಿಕಾಲ್ದು ಅಂತಾರೆ. ಬಟ್ ಆದರೆ ಇದುವರೆಗೂ ಬಾಲರಾಜ್ ಅವ್ರನ್ನ ತೆಗ್ದಿಲ್ಲ. ದಯಮಾಡಿ ಇದು ಯಾಕೆ ನಾವು ಹೇಳ್ತಿದ್ದೀವಿ ಅಂದರೆ ನಾವು ಸರ್ಕಾರದ ವಿರೋಧಿಗಳಲ್ಲ, ಆಮೇಲೆ